ಪ್ರಸ್ತುತ ಬಾಂಗ್ಲಾದೇಶದ ಸ್ಥಿತಿಗತಿಗಳು ಒಂದು ದೊಡ್ಡ ತಿರುವು ತಗೊಂಡಂಗೆ ಆಗಿದೆ. ಅಲ್ಲಿನ ಸಾಮಾನ್ಯ ಜನರ ಮೇಲೆ ನೇರವಾಗಿ ಭಾರ ಬೀಳ್ತಾ ಇದೆ. ಏಕೆಂದರೆ ಯೂನುಸ್ ನೇತೃತ್ವದ ಸರ್ಕಾರ ಭಾರತದಿಂದ ಬರುವ ಸಾಮಾನುಗಳನ್ನ, ವಿಶೇಷವಾಗಿ ಈರುಳ್ಳಿಯನ್ನ ಸಡನ್ ಆಗಿ ಖರೀದಿ ನಿಲ್ಲಿಸಿಬಿಟ್ಟಿದೆ. ಭಾರತದ ಈರುಳ್ಳಿಗಳನ್ನ ತಡೆದು ಈಗ ಪಾಕಿಸ್ತಾನ, ಚೀನಾ ಇಂತಹ ದೇಶಗಳಿಂದ ಈರುಳ್ಳಿ ತರಿಸ್ತಾ ಇದ್ದಾರೆ. ಇದರಿಂದ ಒಂದೆಡೆ ಭಾರತದ ರೈತರಿಗೆ ಸ್ವಲ್ಪ ನಷ್ಟ ಆಯ್ತು ನಿಜ, ಆದ್ರೆ ಅತಿ ದೊಡ್ಡ ನಷ್ಟ ಬಾಂಗ್ಲಾದೇಶದ ಜನರಿಗೆ ಆಗ್ತಾ ಇದೆ. ಏಕೆಂದರೆ ಅವರು ಈಗ ಅದೇ ಈರುಳ್ಳಿಯನ್ನ ಡಬಲ್ ಬೆಲೆ ಕೊಟ್ಟು ತಗೊಳ್ಳಬೇಕಾಗಿದೆ. ಈ ಮಾತು ಬಂದಾಗಲೇ ಈರುಳ್ಳಿ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಬಾಂಗ್ಲಾದೇಶ, ಸೌದಿ ಅರೇಬಿಯಾ ಇಂತಹ ದೇಶಗಳು ಹಲವು ವರ್ಷಗಳಿಂದ ಭಾರತದಿಂದಲೇ ಈರುಳ್ಳಿ ತಗೊಂಡಿದ್ದವು. ಆದ್ರೆ ಈ ಬಾರಿ ಯೂನುಸ್ ಏನೋ ವೈಯಕ್ತಿಕ ಕೆಂಗಣ್ಣಿನಿಂದ ಈ ಆಮದು ಸಂಪೂರ್ಣ ನಿಲ್ಲಿಸಿಬಿಟ್ಟಿದ್ದಾರೆ. ಸೆಪ್ಟೆಂಬರ್ ತಿಂಗಳಿನಿಂದಲೇ ಬಾಂಗ್ಲಾದೇಶ ಭಾರತದಿಂದ ಬಹಳ ಕಡಿಮೆ ಪ್ರಮಾಣದಲ್ಲಿ ಈರುಳ್ಳಿ ತಗೊಳ್ಳುತ್ತಿದೆ. ಅದರ ಪರಿಣಾಮ ಅಲ್ಲಿನ ಮಾರುಕಟ್ಟೆಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈರುಳ್ಳಿ ಬೆಲೆ ಏಕಾಏಕಿ ಗಗನಕ್ಕೇರಿದೆ. ಜನರು ಯೋಚಿಸಿದ್ದು, ಬೆಲೆ ಏರಿದ್ರೆ ಯೂನುಸ್ ಸರ್ಕಾರ ಎಚ್ಚೆತ್ತುಕೊಂಡು ಮತ್ತೆ ಭಾರತದಿಂದ ತರಿಸಿಕೊಳ್ಳುತ್ತದೆ ಅಂತ. ಆದ್ರೆ ಭಾರತ ಶೇಖ್ ಹಸೀನಾ ಅವರನ್ನು ಹಿಂದಿರುಗಿಸದಿದ್ದ ತಕ್ಷಣ ಯೂನುಸ್ ಆಮದು ಅನುಮತಿ ಪತ್ರಗಳನ್ನೇ ನಿಲ್ಲಿಸಿಬಿಟ್ಟರು. ಸ್ನೇಹಿತರೆ, ಇದು ತುಂಬಾ ದೊಡ್ಡ ಬದಲಾವಣೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಇದನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಆದ್ರೆ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಭಾರತ ಪ್ರತಿ ವರ್ಷ ಸುಮಾರು 5 ಲಕ್ಷದಿಂದ 7 ಲಕ್ಷ ಟನ್ ಈರುಳ್ಳಿಯನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸುತ್ತೆ. ಅಲ್ಲಿನ ಅರ್ಧ ಜನಸಂಖ್ಯೆ ಈ ಒಂದು ತರಕಾರಿಯ ಅಗ್ಗದ ಬೆಲೆ ಮೇಲೇನೆ ಅವಲಂಬಿತವಾಗಿದೆ. ಬಾಂಗ್ಲಾದೇಶದ ಒಟ್ಟು ಈರುಳ್ಳಿ ಆಮದಿನಲ್ಲಿ 42% ಭಾರತದಿಂದಲೇ ಬರುತ್ತಿತ್ತು. ಆದರೂ ಯೂನುಸ್ ತಮ್ಮ ರಾಜಕೀಯ ಮೊಂಡುತನದಿಂದ ಈ ಸರಬರಾಜನ್ನೇ ನಿಲ್ಲಿಸಿ ತಮ್ಮ ದೇಶದ ಜನರ ಜೇಬಿಗೆ ಹೆಚ್ಚುವರಿ ಹೊರೆ ಹಾಕಿದ್ದಾರೆ. ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಹಣದುಬ್ಬರ ಶುರುವಾಗಿದೆ. ಆದ್ರೆ ಯೂನುಸ್ ಇದನ್ನ ಭಾರತದ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ನಿರ್ಧಾರ ಅಂತ ಹೇಳ್ತಿದ್ದಾರೆ. ಯೂನುಸ್ ಹೇಳೋ ಮಾತು, ಸ್ಥಳೀಯ ರೈತರನ್ನ ಕಾಪಾಡಲು, ಉತ್ಪಾದನೆ ಹೆಚ್ಚಿಸಲು ಈ ಕ್ರಮ ತಗೊಂಡಿದ್ದೇವೆ. ಬಾಂಗ್ಲಾದೇಶ ಸ್ವಾವಲಂಬಿಯಾಗಬೇಕು, ಭಾರತದ ಮೇಲೆ ಅವಲಂಬಿತರಾಗಿರಬಾರದು ಅಂತ. ಆದ್ರೆ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಸ್ವಾವಲಂಬನೆ ಗುರಿಯೇ ಆಗಿದ್ರೆ ಭಾರತದಿಂದ ಈರುಳ್ಳಿ ನಿಲ್ಲಿಸಿ ಅದೇ ಈರುಳ್ಳಿಯನ್ನ ಪಾಕಿಸ್ತಾನ, ಚೀನಾದಿಂದ ಡಬಲ್ ಟ್ರಿಪಲ್ ಬೆಲೆಗೆ ಏಕೆ ತರಿಸ್ತಿದ್ದಾರೆ? ಜನರು ಒಪ್ಪಂಗೆ ಹೇಳ್ತಾ ಇದ್ದಾರೆ, ಇದು ದೇಶ ಹಿತಕ್ಕಲ್ಲ, ವೈಯಕ್ತಿಕ ಸೇಡು ಪ್ರತೀಕಾರ ರಾಜಕಾರಣಕ್ಕಾಗಿ ತೆಗೆಗೊಂಡ ನಿರ್ಧಾರ ಅಂತ. ಇದರಿಂದ ಬಾಂಗ್ಲಾದೇಶದ ಸಾಮಾನ್ಯ ಮನುಷ್ಯ ಮಾತ್ರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಇನ್ನು ಬಾಂಗ್ಲಾದೇಶ ಮಾರುಕಟ್ಟೆಗಳಿಂದ ಬರುತ್ತಿರುವ ಚಿತ್ರಗಳು ಜನರ ಕಷ್ಟವನ್ನ ಇನ್ನಷ್ಟು ಸ್ಪಷ್ಟಗೊಳಿಸ್ತಾ ಇವೆ. ಭಾರತೀಯ ಈರುಳ್ಳಿ ಮೇಲೆ ನಿಷೇಧ ಬಿದ್ದ ತಕ್ಷಣ ವಿದೇಶಿ ಸಪ್ಲೈಯರ್ಗಳು ಅವಕಾಶವನ್ನ ಬಳಸಿಕೊಂಡು ಬೆಲೆಯನ್ನ ತಮ್ಮ ಇಷ್ಟ ಬಂದಂಗೆ ಏರಿಸಿಬಿಟ್ಟಿದ್ದಾರೆ. ಚೀನಾ, ಪಾಕಿಸ್ತಾನ, ಟರ್ಕಿ, ಮ್ಯಾನ್ಮಾರ್, ಈಜಿಪ್ಟ್, ಯುಎಇ, ಅಮೆರಿಕ, ಥೈಲ್ಯಾಂಡ್, ಕತಾರ್, ನೆದರ್ಲ್ಯಾಂಡ್ಸ್ ಇಂತಹ ದೇಶಗಳಿಂದ ಈಗ ಈರುಳ್ಳಿ ಆಮದು ಮಾಡಿಕೊಳ್ಳುತ್ತಿದ್ದಾರೆ. ಆದ್ರೆ ಈ ಎಲ್ಲ ದೇಶಗಳು ಬಾಂಗ್ಲಾದೇಶಕ್ಕೆ ತುಂಬಾ ದುಬಾರಿ ಬೆಲೆಗೆ ಮಾರ್ತಾ ಇವೆ. ಇದರವಾಗಿ ಅಲ್ಲಿನ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ದಾಖಲೆ ಮಟ್ಟಕ್ಕೆ ಏರಿದೆ. ಸಾಮಾನ್ಯ ಮನು ಬಜೆಟ್ ಸಂಪೂರ್ಣ ಹಾಳಾಗಿದೆ. ಯೂನುಸ್ ಸರ್ಕಾರ ಭಾರತದಿಂದ ದೂರ ಉಳಿದು ಬಾಂಗ್ಲಾದೇಶವನ್ನ ಬಲಪಡಿಸ್ತೀವಿ ಅಂತ ಹೇಳ್ತಿದೆ. ಆದ್ರೆ ಅವರ ಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಸಣ್ಣ ದೊಡ್ಡ ಅವಶ್ಯಕತೆಗೂ ಭಾರತ ಕಡೆ ನೋಡಬೇಕಿಲ್ಲ, ನಮ್ಗೆ ಬೇರೆ ಸ್ನೇಹಿತ ರಾಷ್ಟ್ರಗಳಿವೆ ಅಂತ. ಆದ್ರೆ ಜನರಿಗೆ ಇದು ಅರ್ಥವಾಗ್ತಾ ಇಲ್ಲ. ತಮ್ಮ ಜನಕ್ಕೆ ಅಗ್ಗದ ಸಾಮಾನು ಕೊಡಲಾಗದ ದೇಶಗಳು ಬಾಂಗ್ಲಾದೇಶಕ್ಕೆ ಎಷ್ಟು ಒಳ್ಳೆಯದು ಮಾಡ್ತವೆ? ಪಾಕಿಸ್ತಾನ, ಚೀನಾ ತಾವೇ ಆರ್ಥಿಕ ಒತ್ತಡದಲ್ಲಿರುವಾಗ ಬಾಂಗ್ಲಾದೇಶಕ್ಕೆ ಎಷ್ಟು ದಿನ ಅಗ್ಗದ ಬೆಲೆಗೆ ಸಾಮಾನು ಕೊಡ್ತವೆ ಅನ್ನೋದು ದೊಡ್ಡ ಪ್ರಶ್ನೆ. ಭಾರತೀಯ ಈರುಳ್ಳಿ ನಿಂತಿದ್ದಕ್ಕೆ ರೈತರಿಗೆ ಸ್ವಲ್ಪ ನಷ್ಟ ಆಯ್ತು ನಿಜ, ಆದ್ರೆ ಭಾರತಕ್ಕೆ ಪ್ರಪಂಚದಾದ್ಯಂತ ಎಷ್ಟೋ ದೇಶಗಳಿವೆ. ಅವೆಲ್ಲವೂ ಭಾರತೀಯ ಈರುಳ್ಳಿಯನ್ನ ನಿರಂತರವಾಗಿ ಖರೀದಿಸ್ತಾ ಇವೆ. ಏಕೆಂದರೆ ಭಾರತದ ಸರಬರಾಜು ಅಗ್ಗ ವಿಶ್ವಾಸಾರ್ಹ, ಉಲ್ಟಾ ಬಾಂಗ್ಲಾದೇಶಕ್ಕೆ ಭಾರೀ ತುಲಾಗಿದೆ. ಮೊದಲು ಭಾರತ ಕಡಿಮೆ ಬೆಲೆಗೆ ಕೊಡ್ತಿತ್ತು, ಈಗ ಅದೇ ಈರುಳ್ಳಿಯನ್ನ ಬೇರೆ ದೇಶದಿಂದ 2-3 ಪಟ್ಟು ಬೆಲೆ ಕೊಟ್ಟು ತಗೊಳ್ಳಬೇಕಾಗಿದೆ. ಈ ಸ್ಥಿತಿ ಇನ್ನೂ ಕೆಲವು ತಿಂಗಳು ಮುಂದುವರಿದ್ರೆ
ಬಾಂಗ್ಲಾದೇಶದ ಮಾರುಕಟ್ಟೆ ವ್ಯವಸ್ಥೆ ಮೇಲೆ ದೊಡ್ಡ ಪರಿಣಾಮ ಆಗಲಿದೆ. ಆಹಾರ ಹಣದುಬ್ಬರ ತೀವ್ರವಾಗಿ ಏರುತ್ತೆ. ಇತಿಹಾಸ ಹೇಳ್ತಿದೆ, ಯಾವ ದೇಶವಾದರೂ ಭಾರತದ ಸರಬರಾಜನ್ನ ನಿಲ್ಲಿಸಿದ್ರೆ ನಷ್ಟ ತಪ್ಪದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಒಂದು ಸಲ ಭಾರತೀಯ ಔಷಧಗಳನ್ನ ತಿರಸ್ಕರಿಸಿದ್ರು. ಆದ್ರೆ ಕೇವಲ ಒಂದೇ ತಿಂಗಳಲ್ಲಿ ತಮ್ಮ ನಿರ್ಧಾರ ಬದಲಾಯಿಸಿಕೊಳ್ಳಬೇಕಾಯಿತು. ಏಕೆಂದರೆ ಭಾರತ ಕೊಡೋ ಗುಣಮಟ್ಟ, ಕಡಿಮೆ ಬೆಲೆಗೆ ಪ್ರಪಂಚದಲ್ಲಿ ಬೇರೆ ದೇಶ ಸಾಟಿಯಿಲ್ಲ. ಅದಕ್ಕೆ ತಜ್ಞರು ಹೇಳ್ತಾ ಇದ್ದಾರೆ, ಯೂನುಸ್ ಈ ನಿರ್ಧಾರ ಜಾಸ್ತಿ ದಿನ ಇರಲ್ಲ, ಕೊನೆಗೆ ಮತ್ತೆ ಭಾರತದ ಬಾಗಿಲಿಗೆ ಬರಲೇಬೇಕಾಗುತ್ತದೆ ಅಂತ. ಬಾಂಗ್ಲಾದೇಶದ ಜನರಿಗೂ ಆಸೆ ಇದೆ, ಸರ್ಕಾರ ಬೇಗ ಈ ಮೊಂಡುತನ ಬಿಟ್ಟು ಬಿಡುತ್ತದೆ ಅಂತ. ಏಕೆಂದರೆ ಸಾಮಾನ್ಯ ಜನರ ಜೇಬು ಇದನ್ನ ಜಾಸ್ತಿ ದಿನ ಸಹಿಸಲಾರದು. ಭಾರತದಿಂದಲೂ ಅದೇ ಸಂದೇಶ, ವ್ಯಾಪಾರದಲ್ಲಿ ರಾಜಕಾರಣ ಬೆರೆಸಬಾರದು. ಎರಡೂ ದೇಶದ ಜನರ ಮೇಲೆ ಪರಿಣಾಮ ಬೀಳುತ್ತದೆ. ಈಗ ನೋಡಬೇಕು, ಮುಂದಿನ ದಿನಗಳಲ್ಲಿ ಯೂನುಸ್ ಸರ್ಕಾರ ತನ್ನ ನಿರ್ಧಾರಕ್ಕೆ ಅಂಟಿಕೊಂಡು ಉಳಿಯುತ್ತದೆಯೇ, ಅಥವಾ ಮಾರುಕಟ್ಟೆಯ ವಾಸ್ತವ ಸತ್ಯಗಳು ಅವರನ್ನ ಹಿಂತಿರುಗಿಸುತ್ತವೆಯೇ? ಈಗ ಬಾಂಗ್ಲಾದೇಶದ ಜನರು ಒಪ್ಪಂಗೆ ಹೇಳ್ತಾ ಇದ್ದಾರೆ, ಯೂನುಸ್ ಸರ್ಕಾರ ದೇಶದ ಹಿತಕ್ಕಿಂತ ತನ್ನ ವೈಯಕ್ತಿಕ ಹೋರಾಟಕ್ಕೆ ಜಾಸ್ತಿ ಒತ್ತು ಕೊಟ್ಟಿದೆ ಅಂತ. ಏಕೆಂದರೆ ಭಾರತೀಯ ಈರುಳ್ಳಿ ಅಗ್ಗವಾಗಿತ್ತು, ನಿರಂತರ ಸರಬರಾಜು ಇತ್ತು. ಆದ್ರೆ ಈಗ ಹಣದುಬ್ಬರ ಅವರ ಅಡುಗೆ ಮನೆಯವರೆಗೂ ಬಂದು ನಿಂತಿದೆ. ಮತ್ತೊಂದೆಡೆ ಭಾರತ ಈ ಸ್ಥಿತಿಯನ್ನ ಬಹಳ ಶಾಂತವಾಗಿ ನೋಡ್ತಾ ಇದೆ. ಏಕೆಂದರೆ ಭಾರತಕ್ಕೆ ಗೊತ್ತು, ತನ್ನ ಸರಬರಾಜಿನ ಗುಣಮಟ್ಟ, ಬೆಲೆಗೆ ಪ್ರಪಂಚದಲ್ಲಿ ಸಾಟಿಯಿಲ್ಲ. ಬಾಂಗ್ಲಾದೇಶ ಮತ್ತೆ ಚರ್ಚೆಗೆ ಸಿದ್ಧವಾದ ದಿನ ಭಾರತದ ಬಳಿ ಆಯ್ಕೆಗಳು ಇರುತ್ತವೆ ಅಂತ ಜನರು ಇನ್ನೂ ಯೋಚಿಸ್ತಾ ಇದ್ದಾರೆ. ಯೂನುಸ್ ಸರ್ಕಾರ ಈ ನಿರ್ಧಾರಕ್ಕೆ ಎಷ್ಟು ಮುಂದಾಗಿ ನಿಂತ್ರೆ ಅಷ್ಟೇ ಬಾಂಗ್ಲಾದೇಶದ ಆರ್ಥಿಕ ವ್ಯವಸ್ಥೆ ಒತ್ತಡಕ್ಕೆ ಸಿಲುಕುತ್ತದೆ ಅಂತ. ಅವಶ್ಯ ಸಾಮಾನುಗಳ ಬೆಲೆ ಏರಿಕೆಯಾದರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಹೆಚ್ಚಾಗುತ್ತೆ. ಅದರ ನೇರ ಪರಿಣಾಮ ಸಾಮಾನ್ಯ ಮನುಷ್ಯನ ಜೇಬಿನ ಮೇಲೆ ಬೀಳುತ್ತೆ. ಅದಕ್ಕೆ ಹಲವು ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ, ಬಾಂಗ್ಲಾದೇಶ ಭಾರತದ ಮೇಲಿನ ಅವಲಂಬನೆ ಕಡಿಮೆ ಮಾಡಬೇಕಾದರೆ ಅದು ಯೋಜಿತವಾಗಿ ಆಗಬೇಕು. ಏಕಾಏಕಿ ಸರಬರಾಜು ನಿಲ್ಲಿಸಿ ಒಟ್ಟಾರೆ ಮಾರುಕಟ್ಟೆಯನ್ನ ಕದಲಿಸಬಾರದು ಅಂತ. ಕೊನೆಗೆ ಪ್ರಶ್ನೆ ಮತ್ತೆ ಅಲ್ಲೇ ಬಂದು ನಿಲ್ಲುತ್ತೆ, ಸ್ಥಿತಿ ಹದಗೆಟ್ಟಾಗ ಯೂನುಸ್ ಸರ್ಕಾರ ಅರಿವಿಗೆ ಬಂದು ಭಾರತದಂತ ಸ್ಥಿರ ಮತ್ತು ವಿಶ್ವಾಸಾರ್ಹ ಸಪ್ಲೈಯರ್ ಬೇರೆ ಎಲ್ಲೂ ಸಿಗಲ್ಲ ಅಂತ ಅರ್ಥ ಮಾಡಿಕೊಂಡಾಗ, ಆಗ ದಿನ ಭಾರತ ಹಿಂದಿನಂತೆ ಷರತ್ತುಗಳಿಲ್ಲದೆ ಈರುಳ್ಳಿ ಕೊಡಬೇಕೆ ಅಥವಾ ಬೆಲೆ ಏರಿಸಿಯೇ ಸರಬರಾಜು ಮಾಡಬೇಕೆ? ಇದು ಖಂಡಿತ ಭಾರತ ಯೋಚಿಸಬೇಕಾದ ವಿಷಯ. ಏಕೆಂದರೆ ಯಾವ ದೇಶಕ್ಕಾದರೂ ತನ್ನ ನೀತಿಗಳು ತನ್ನ ಸ್ವಾರ್ಥದ ಆಧಾರದಲ್ಲೇ ನಿರ್ಧಾರವಾಗುತ್ತವೆ. ಸರಿಯಾದ ಸಮಯಕ್ಕೆ ತೆಗೆದುಕೊಂಡ ನಿರ್ಧಾರ ಭವಿಷ್ಯತ್ತಿನ ಸಂಬಂಧಗಳ ದಿಕ್ಕನ್ನ ನಿರ್ಧರಿಸುತ್ತದೆ. ಬಾಂಗ್ಲಾದೇಶದ ಆರ್ಥಿಕ ಅಂಕಿಅಂಶಗಳು ಕೂಡ ಈ ನಿರ್ಧಾರದ ದೌರ್ಬಲ್ಯವನ್ನ ಸ್ಪಷ್ಟವಾಗಿ ತೋರಿಸ್ತಾ ಇವೆ. ಅಲ್ಲಿ ಪ್ರತಿ ವರ್ಷ ಸುಮಾರು 10 ಲಕ್ಷದಿಂದ 12 ಲಕ್ಷ ಟನ್ ಈರುಳ್ಳಿ ಬಳಕೆಯಾಗುತ್ತೆ. ಅದರಲ್ಲಿ ಅರ್ಧ ಭಾಗ ಆಮದಿನ ಮೇಲೆ ಅವಲಂಬಿತ. ಸ್ಥಳೀಯ ಉತ್ಪಾದನೆ ಕೇವಲ 6 ಲಕ್ಷದಿಂದ 7 ಲಕ್ಷ ಟನ್ವರೆಗೆ ಮಾತ್ರ. ಅಂದರೆ ಭಾರತದ ಸರಬರಾಜು ಇಲ್ಲದೆ ಬಾಂಗ್ಲಾದೇಶದ ಬೇಡಿಕೆ ಈಡೇರಿಸಿಕೊಳ್ಳಲಾಗದು. ಅದಕ್ಕೆ ವಿದೇಶಿ ದೇಶಗಳು ಅವಕಾಶ ಬಳಸಿಕೊಂಡು ರಫ್ತು ಬೆಲೆಯನ್ನ 30ರಿಂದ 40% ಏರಿಸಿಬಿಟ್ಟಿವೆ. ಇದರಿಂದ ಅಲ್ಲಿನ ಹಣದುಬ್ಬರ ದಶಕದಲ್ಲೇ ಅತಿ ಹೆಚ್ಚಿನ ಮಟ್ಟಕ್ಕೆ ತಲುಪಿದೆ. ಇಂಥ ಆರ್ಥಿಕ ಒತ್ತಡವನ್ನ ಸಾಮಾನ್ಯ ಜನರು ಜಾಸ್ತಿ ದಿನ ಸಹಿಸಲಾರರು. ಇದು ಈಗಾಗಲೇ ಸ್ಪಷ್ಟವಾಗಿದೆ. ಇತ್ತ ಭಾರತ ಕೂಡ ತನ್ನ ತಂತ್ರ ಬದಲಾಯಿಸಿಕೊಂಡು ತನ್ನ ಈರುಳ್ಳಿ ಸರಬರಾಜನ್ನ ಮಧ್ಯಪ್ರಾಚ್ಯ, ಆಫ್ರಿಕಾ, ದಕ್ಷಿಣ ಪೂರ್ವ ಏಷ್ಯಾದ ಹೊಸ ಮಾರುಕಟ್ಟೆಗಳಿಗೆ ಹೆಚ್ಚಿಸ್ತಾ ಇದೆ. ಕಳೆದ ಆರ್ಥಿಕ ವರ್ಷದಲ್ಲಿ ಭಾರತ ಸುಮಾರು 18 ಲಕ್ಷ ಟನ್ ಈರುಳ್ಳಿ ರಫ್ತು ಮಾಡಿದೆ. ಅದರಲ್ಲಿ ವಿಯತ್ನಾಂ, ಶ್ರೀಲಂಕಾ, ಮಲೇಷ್ಯಾ, ಯುಎಇ ಇಂತಹ ದೇಶಗಳ ಬೇಡಿಕೆ ನಿರಂತರವಾಗಿ ಏರುತ್ತಿದೆ. ಇದರ ನೇರ ಲಾಭ ಏನು ಗೊತ್ತಾ? ಭಾರತ ಬಾಂಗ್ಲಾದೇಶದ ಮೇಲೆ ಯಾವ ರೀತಿಯ ಅವಲಂಬನೆಯೂ ಇಲ್ಲ. ಈಗ ಭಾರತೀಯ ಈರುಳ್ಳಿ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಸ್ಥಿರವಾಗಿದೆ. ರೈತರಿಗೆ ಮೊದಲಿಗಿಂತ ಒಳ್ಳೆ ಬೆಲೆ ಸಿಗ್ತಾ ಇದೆ. ಆದ್ದರಿಂದ ಬಾಂಗ್ಲಾದೇಶದ ಈ ಕ್ರಮ ಭಾರತದ ಮೇಲೆ ಯಾವ ರಣನೈತಿಕ ಪರಿಣಾಮವನ್ನು ಬೀರಲಿಲ್ಲ. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈರುಳ್ಳಿ ಜೊತೆಗೆ ಬೇರೆ ಸಾಮಾನುಗಳ ರಫ್ತಿನಲ್ಲೂ ಭಾರತ ಯಾವ ನೀತಿ ತಗೊಳ್ಳಬೇಕು? ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ. ಇಂಥ ಸುದ್ದಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಜೈ ಶ್ರೀರಾಮ್.